ಸರಣಿ ಕೊಲೆಗೆ ಮುಂಚೆ ಕಿಡ್ನಾಪ್ ಜೊತೆಯಲ್ಲಿ ಅತ್ಯಾಚಾರ ಕಳೆದ ನಂತರ ಅವ್ರನ್ನ ಕೊಲೆ ಮಾಡೋದು, ಮುಚ್ಚಾಕುವಂತ ಈ ಒಂದು ಪ್ರಕ್ರಿಯೆ ಏನು ನಡೆದಿದೆ ಕಳೆದ 40 ವರ್ಷ ಅಂತಾರೆ. ಬಟ್ ಭೀಮಾ ಅನ್ನೋನ ಪ್ರಕಾರ 1995 ಇಂದ 2025 2015 30 ಇಯರ್ಸ್ 30 ವರ್ಷಗಳ ಕಾಲ ಈ ಭೀಮಾ ಅನ್ನೋ ವ್ಯಕ್ತಿ ಮುಚ್ಚಾಕಿ ಹೂತಾಕದಂತ ಹೆಣಗಳ ವಿಚಾರಕ್ಕೆ ಅವನೇ ಮನಸ್ಸಿಗೆ ಬದಲಾವಣೆ ಮಾಡ್ಕೊಂಡು ಬಂದು ಹೊರಗಡೆ ಬಂದು ಹೇಳಿದಾನೆ. ಈ ಪ್ರಪಂಚಕ್ಕೆ ಗೊತ್ತಾಗಬೇಕಾಗಿದೆ ಧರ್ಮಸ್ಥಳದಲ್ಲಿ ಎಷ್ಟು ಹೆಣ ಹೂತಾಕಿದ್ದಾರೆ, ಎಷ್ಟು ಕೊಲೆ ಆಗಿದೆ, ಎಷ್ಟು ಅತ್ಯಾಚಾರ ಆಗಿದೆ, ಪ್ರಪಂಚಕ್ಕೆ ತಿಳಿಬೇಕು, ಸಿಸ್ಟಮ್ ಗೊತ್ತಾಗಬೇಕು. ದಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್. ನಮಸ್ತೆ. ಇಂದಿಗೆ ನಾವು ಈ ಒಂದು ಕೇಸನ್ನ ತಗೊಂಡು 5 ದಿನಗಳಾಗಿದೆ. 5 ದಿನಗಳಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ. ನಮ್ಮ ಹಿಂದ್ಗಡೆ ವಿಧಾನಸೌಧ ಇದೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇರುವಂತ ಜಾಗ ನಮ್ಗನ್ಸುತ್ತೆ. ಜಸ್ಟ್ ಹ್ಯಾವ್ ಎ ಲುಕ್ ಅಟ್ ಇಟ್. ವಿಧಾನಸೌಧ ಮುಂದೆ ಜಸ್ಟ್ ಪಾರ್ಕಿಂಗ್, ನನ್ನ ಕಾರನ್ನ ಪಾರ್ಕ್ ಮಾಡಿಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. 5 ದಿನಗಳಲ್ಲಿ ಒಂದು ವಿ ಹ್ಯಾವ್ ಫೋರ್ಸ್ ದ ಗವರ್ಮೆಂಟ್, ಸರ್ಕಾರದ ಮೇಲೆ ಸಾಕಷ್ಟು ದೊಡ್ಡ ಪ್ರೆಷರ್ ಅನ್ನ ಹಾಕಿದ್ದೀವಿ. ಸಮಾಜದಲ್ಲಿ ಇದನ್ನ ತೆಗೆದ್ರೆ ಸಾಮಾಜಿಕ ಜಾಲತಾಣ ತೆಗೆದ್ರೆ ಆ ರೇಪ್ ಮತ್ತೆ ಕೊಲೆಗಳ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ನಮಗೆ ಇರುವಂತ ಮಾಹಿತಿ ಪ್ರಕಾರ ಐ ಥಿಂಕ್ ಪೊಲೀಸ್ ಇಲಾಖೆ ಎಕ್ಸುಮೇಷನ್ ಅಂತಂದ್ರೆ ಬೇಸಿಕಲಿ ಇಟ್ಸ್ ಎ ಇಂಗ್ಲಿಷ್ ವರ್ಡ್. ಏನಂತಂದ್ರೆ ಆ ಹೂತಾಕಿರುವಂತ ಹೆಣಗಳನ್ನ ಹೊರ ತೆಗೆಯುವ ಕಾರ್ಯವನ್ನೇ ಎಕ್ಸುಮೇಷನ್ ಅಂತ ಹೇಳ್ತಾರೆ. ಅದಕ್ಕೆ ಸಾಕಷ್ಟು ತಯಾರಿಯನ್ನ ಪೊಲೀಸ್ ಇಲಾಖೆ ಮಾಡಬೇಕಾಗತ್ತೆ. ಯಾಕಂದ್ರೆ ಒಂದ್ ಹೆಣ ಅಂತಂದ್ರೆ ಹೆಣ ಬಿದ್ದೋಗುತ್ತೆ ಅಲ್ಲಿ ಕೆಲಸ ಮಾಡೋರ್ಗೆ. ಹೆಚ್ಚು ಕಡಿಮೆ 1000 ಹೆಣ ಅಂತಂದ್ರೆ ಕನಿಷ್ಠ ಮ್ಯಾನ್ ಪವರ್ DNA ಆಗಿರ್ಬೋದು, ಫಾರೆನ್ಸಿಕ್ ಬರ್ಬೇಕಾಗತ್ತೆ, ವಿಡಿಯೋ ಟೀಮ್ ಬೇಕಾಗತ್ತೆ, ಮಾಜರ್ಗೆ ವಿಟ್ನೆಸ್ಗಳು ಬೇಕಾಗತ್ತೆ, ಪೊಲೀಸ್ ಬೇಕಾಗತ್ತೆ, ಮತ್ತೆ ಆ ಹೆಣಗಳನ್ನ ಎಕ್ಸ್ಕಾವೇಷನ್ ಮಾಡ್ಲಿಕ್ಕೆ ಕೆಲಸಗಾರರು ಬೇಕಾಗತ್ತೆ. ಪ್ರತಿಯೊಬ್ಬರು ಗ್ಲೌಸ್ಗಳನ್ನ ಹಾಕೊಳ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಎವಿಡೆನ್ಸ್ ಡೆಸ್ಟ್ರಾಯ್ ಆಗದಿದ್ದಂಗೆ ಕಂಪ್ಲೇಂಟ್ ಕೊಟ್ಟರು ಅಂತ ಆ ವ್ಯಕ್ತಿ ತೋರಿಸಿದ ಜಾಗದಲ್ಲಿ ಆ ಒಂದು ಹೆಣಗಳನ್ನ ಹೊರ ತೆಗೆಯುವಂತ ಕೆಲಸ ಇದೆಯಲ್ಲ, ಕನಿಷ್ಠ ಏನಿಲ್ಲ ಅಂದು 2 ರಿಂದ 3 ತಿಂಗಳು ಬೇಕಾಗತ್ತೆ. ನಿನ್ನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕರ್ನಾಟಕ ವುಮೆನ್ಸ್ ಕಮಿಷನ್ ಸರ್ಕಾರಕ್ಕೆ SIT ಫಾರಂ ಮಾಡಿ ಅಂತ ಹೇಳಿದೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಸರ್ಕಾರ ಈಗ ಆಕ್ಟಿವ್ ಆಗಬೇಕಾಗಿದೆ. ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕ ವುಮೆನ್ಸ್ ಕಮಿಷನ್ ರೆಕಮೆಂಡೇಶನ್ ಮೇಲೆ SIT ಫಾರಂ ಮಾಡಬೇಕು. ಸಾಕಷ್ಟು ಮ್ಯಾನ್ ಪವರ್ ಬೇಕಾಗುತ್ತೆ. ಯಾಕಂತಂದ್ರೆ 1000ಕ್ಕೂ ಹೆಚ್ಚು ಹೆಣಗಳನ್ನ ಎಕ್ಸುಮಿನೇಷನ್ ಮಾಡೋದಿದೆಯಲ್ಲ, ಅದೇ ಒಂದು ದೊಡ್ಡ ಕೆಲಸ ಆಗತ್ತೆ. ಆ ಕೆಲಸ ಮಾಡಿ ಪ್ರತಿಯೊಂದು ಡೆಡ್ ಬಾಡಿನ ಹೊರಗಡೆ ತೆಗೆದು ಆ ಡೆಡ್ ಬಾಡಿನ ಸಂರಕ್ಷಣೆ ಮಾಡಿ, ಮಾಜರ್ ಮಾಡಿ, ವಿತ್ ಫೋಟೋಗ್ರಫಿ ಎಲ್ಲವನ್ನು ಮಾಡಿ, ಫೋಟೋಗ್ರಫಿ ವಿಡಿಯೋಗ್ರಫಿ ಮಾಡಿ ಅದನ್ನ DNA ಲ್ಯಾಬ್ಗೆ ಕಳಿಸ್ಬೇಕಾಗತ್ತೆ. ಜೊತೆನಲ್ಲಿ ಮೆಡಿಕಲ್ ಟೀಮ್ ಬೇಕಾಗತ್ತೆ, ಪೊಲೀಸ್ ಟೀಮ್ ಬೇಕಾಗತ್ತೆ, ಮತ್ತೆ ಫಾರೆನ್ಸಿಕ್ ಟೀಮ್ ಬೇಕಾಗತ್ತೆ. ಅಲ್ಲಿ ಆ ಜಾಗದಲ್ಲಿ ವಿಟ್ನೆಸ್ಗಳು ಬೇಕಾಗತ್ತೆ, ವಿಡಿಯೋ ಟೀಮ್ ಬೇಕಾಗತ್ತೆ. ಯಾಕಂದ್ರೆ ಪ್ರತಿಯೊಂದು ವಿಡಿಯೋಗ್ರಫಿ ಮಾಡಬೇಕಾಗತ್ತೆ. ಆಮೇಲೆ ಸರ್ಕಾರದ ಕಡೆಯಿಂದ ಐ ಥಿಂಕ್ ಪೊಲೀಸ್ ಇಲಾಖೆಯಿಂದ ಸಾಕಷ್ಟು ದೊಡ್ಡ ಮಾನಿಟರಿಂಗ್ ಬೇಕಾಗತ್ತೆ. ಮತ್ತೆ ಅದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ಗಲಾಟೆಗಳಾಗೋ ಸಾಧ್ಯತೆಗಳಿರ್ತದೆ. ಯಾಕಂತಂದ್ರೆ ಜನ ಅಲ್ಲಿ ಬರುವಂತ ಸಾಧ್ಯತೆಯಿಂದ ಆ ಎಂಟೈರ್ ಏರಿಯಾನ ಐ ಥಿಂಕ್ ಪೊಲೀಸಿನ ಸರಹದ್ದಿನಲ್ಲಿ ನಾನ್ ಹ್ಯೂಮನ್ ಎಂಟ್ರಿ ಏರಿಯಾ ಮಾಡಿ ಅದನ್ನೆಲ್ಲ ಎಕ್ಸುಮಿನೇಷನ್ ಮಾಡಬೇಕಾಗತ್ತೆ. ತುಂಬಾ ದೊಡ್ಡ ಪ್ರಕ್ರಿಯೆಗೆ SIT ಮೋಸ್ಟ್ಲಿ ಫಾರಂ ಆಗುತ್ತೆ ಅಂತ ನನಗೆ ಇರೋಂತ ಮಾಹಿತಿ ಪ್ರಕಾರ. ಯಾಕಂತಂದ್ರೆ ನನ್ನ ಕರ್ನಾಟಕ ವುಮೆನ್ಸ್ ಕಮಿಷನ್ ಈ ಒಂದು SIT ಫಾರಂ ಮಾಡಿ ಅಂತ ಲೆಟರ್ ಬರೆದಿದೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವುಗಳು ನಾವು ಮಾಡಿರೋ ವಿಡಿಯೋ ಆಗಿರ್ಬೋದು, ಸಾಕಷ್ಟು ಜನ ವಿಡಿಯೋಸ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಕನ್ನಡಿಗರು ಈ ಕೇಸ್ಗೆ ಸಂಬಂಧನೇ ಇಲ್ದವರು
ಈ ಒಂದು ಸರ್ಕಾರದ ಮೇಲೆ, ಪೊಲೀಸ್ ಇಲಾಖೆ ಮೇಲೆ, ವ್ಯವಸ್ಥೆ ಮೇಲೆ ಪ್ರೆಷರ್ ಹಾಕ್ಲಿಕ್ಕೆ ಸಾಕಷ್ಟು ವಿಡಿಯೋಗಳನ್ನ ಮಾಡ್ತಾ ಇದ್ದಾರೆ, ಸಾಕಷ್ಟು ರಿಸ್ಕ್ ತಗೊಂಡಿದ್ದಾರೆ. ಈಗ ಒಂದು ರೀತಿಯಲ್ಲಿ ಈ ಕೇಸ್ಗೆ ಒಂದು ದೊಡ್ಡ ಬಲ ಬಂದಿದೆ ಅಂದ್ರೆ ಆಗತ್ತೆ ಅಂತ. ಬಟ್ ಆದರೆ ಎದುರಾಳಿನ ಯಾವುದೇ ಕಾರಣಕ್ಕೂ ಅಂಡರ್ ಎಸ್ಟಿಮೇಟ್ ಮಾಡ್ಲಿಕ್ಕೆ ಆಗಲ್ಲ. ಎದುರಾಳಿ ತಮ್ಮ ಚಿಲ್ಲರೆ ಕೆಲಸಗಳನ್ನ ಮುಂದುವರಿಸಿದರೆ ಹಣದ ಆಮಿಷ 500 ಕೋಟಿ 1000 ಕೋಟಿನಲ್ಲಿ ಓಡ್ತಾ ಇದೆ. 1000 ಕೋಟಿ ಕೊಡ್ತೇವೆ, ಯಾವುದೇ ಕಾರಣಕ್ಕೂ ತನಿಖೆ ಮಾಡಕ್ ಹೋಗ್ಬೇಡಿ, ಅವ್ರು ಮಾಡಿದ್ರೆ ಮಾಡ್ಲಿ ಅಂತ. ಮತ್ತೆ ಮಾಧ್ಯಮಗಳಿಗೆ ನನಗೇನೋ ಬಂದಿದ್ದು ಒಂದಷ್ಟು ಮಾಧ್ಯಮಗಳಿಗೆ ನೀವ್ ಯಾರು ನ್ಯೂಸ್ ಮಾಡಬೇಡಿ ಅಂತ ಆಮಿಷಗಳನ್ನ ಒಡ್ಡಲಾಗ್ತಾ ಇದೆ ಅಂತೂ ಸಹ ಒಂದಷ್ಟು ಮಾಹಿತಿ ಇದೆ. ನೆನ್ನೆ ನೋಡ್ಬೋದು ಪವರ್ ಟಿವಿ ಶೆಟ್ರು ಎಂಟೈರ್ ಕೇಸನ್ನ ಅವ್ರದೇ ಆದಂತ ರೀತಿಯಲ್ಲಿ ಎಳ್ಕೊಂಡು ಹೋಯ್ತಾ ಇದ್ದಾರೆ. ಶೆಟ್ರೆ, ಪವರ್ ಟಿವಿ ಶೆಟ್ರೆ, ನಿಮ್ ಬಗ್ಗೆ ಗೌರವ ಇದೆ ಶೆಟ್ರೆ, ಆದ್ರೆ ಇಷ್ಟು ದೊಡ್ಡ ಅನ್ಯಾಯ ಆಗಿದೆ. ನೀವು ನೋಡಿದ್ರೆ ಒನ್ ಸೈಡೆಡ್ ಸ್ಟೋರಿ ಮಾಡ್ತಾ ಇದ್ದೀರಾ. ಜರ್ನಲಿಸ್ಟ್ಗಳು, ಮಾಧ್ಯಮದವರು ನ್ಯೂಟ್ರಲ್ ಸ್ಟ್ಯಾಂಡ್ ಅನ್ನು ತಗೊಳ್ಬೇಕಾಗತ್ತೆ. ಬಟ್ ಆದರೆ ನೀವು ಸಂಪೂರ್ಣವಾಗಿ ಏನೋ ಅಲ್ಲಿ ಧ್ವನಿ ಮಾಡಿದಾರಲ್ಲ, ರೋಲ್ ಕಾಲ್ಗೆ ಹೋಗೋ ರೀತಿಯಲ್ಲಿ ಮಾತಾಡ್ತಾ ಇದ್ದೀರಾ. ಖಂಡಿತ ಈ ಸ್ಟ್ಯಾಂಡು ಒಳ್ಳೇದಲ್ಲ ಶೆಟ್ರೆ ಅಂತ ಹೇಳುತ್ತಾ, ಪವರ್ ಟಿವಿ ಶೆಟ್ರೆ, ನಿಮ್ಮ ನ್ಯೂಸ್ ಓಕೆ, ಆದ್ರೆ ನೀವು ಸಂಪೂರ್ಣವಾಗಿ ಏನೋ ಅಲ್ಲಿ ಕೊಲೆ ಮಾಡೋರು ಏನೋ ಸಮಾಜಕ್ಕೆ ಫೇವರ್ ಮಾಡೋರೆ, ಆಮೇಲೆ ಧ್ವನಿ ಮಾಡೋರೆಲ್ಲ ಎಲ್ಲ ರೋಲ್ ಕಾಲ್ಗೆ ಹೋಗವ್ರೆ ಅಂತ ನೀವು ಪ್ರೊಜೆಕ್ಟ್ ಮಾಡ್ತಾ ಇದ್ದೀರಾ. ಈ ರೀತಿ ಬಣ್ಣ ಹೊಡೆಯೋದು ಎಷ್ಟರ ಮಟ್ಟಿಗೆ ಸರಿ ಶೆಟ್ರೆ? ಶೆಟ್ರೆ ನಮ್ಮೂರ್ ಶೆಟ್ರೆ ಪವರ್ ಟಿವಿ ಶೆಟ್ರೆ, ಯಾಕೆ ಹಿಂಗ್ ಮಾಡ್ತೀರಾ ಶೆಟ್ರೆ? ಅಲ್ಲಿ ನೋಡಿ, ನಿಮ್ ಬಗ್ಗೆ ಮಾತಾಡಿದಕ್ಕೆ ಪವರ್ ಟಿವಿ ಶೆಟ್ರೆ ಜನ ಕೆಳಗಡೆ ಕಮೆಂಟ್ ಹಾಕಿದ್ದಾರೆ. ಆಮೇಲೆ ನಿನ್ನೆ ನೀವು ಲೈವ್ ಮಾಡಿದ್ದೀರಾ, ನೆನ್ನೆ ಸಂಜೆ ಡಿಸ್ಕಷನ್ ಕಮೆಂಟ್ ಸೆಕ್ಷನ್ ಏನೋ ಆಫ್ ಮಾಡಿಬಿಟ್ಟಿದ್ರಂತೆ. ನೀವು ನಿಜವಾಗ್ಲೂ ಲೈವ್ ಮಾಡಂಗಿದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಆಪ್ಷನ್ ಓಪನ್ ಮಾಡಿ, ಜನ ತಮ್ಮ ಪ್ರತಿಕ್ರಿಯೆ ಕೊಡ್ಲಿ ಶೆಟ್ರೆ. ಯಾಕೆ ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಆಫ್ ಮಾಡಿದ್ರೆ, ಯಾರೋ ನನ್ಗೆ ಹೇಳಿದ್ರು ಸರ್ ಕಮೆಂಟ್ ಸೆಕ್ಷನ್ ಆಫ್ ಮಾಡಿಬಿಟ್ಟಿದಾರಂತೆ, ದಯಮಾಡಿ ಶೆಟ್ರೆ ಆ ಕೆಲಸ ಮಾಡಕ್ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಇದು ಮಾಧ್ಯಮವನ್ನ ಜನರ ಒಪಿನಿಯನ್ ಜೊತೆ ಮಾಡ್ಬೇಕಾಗತ್ತೆ. ಹಾಗಾಗಿ ಆ ಒಂದು ಆಪ್ಷನ್ ಅನ್ನ ಓಪನ್ ಇಡಿ. ಜನ ನಿಮ್ ಬಗ್ಗೆ ಏನ್ ಹೇಳ್ತಾ ಇದಾರೆ, ಚಾನೆಲ್ ಬಗ್ಗೆ ಏನ್ ಹೇಳ್ತಾ ಇದಾರೆ, ಡಿಸ್ಕಷನ್ ಏನಾಗ್ತಾ ಇದೆ. ಆಮೇಲೆ ಅಲ್ಲಿ ಕೊಲೆ, ನಾನು ಪವರ್ ಟಿವಿ ಶೆಟ್ರಿಗೆ ಒಂದೇ ಮಾತು ಕೇಳೋದು, ಆಯ್ತು ಶೆಟ್ರೆ, ಅಲ್ಲಿ ಹೋಗಿರೋರೆಲ್ಲ ನಿಮ್ಮನ್ನ ಬಿಟ್ಟು ಹೋಗಿರೋರೆಲ್ಲ ರೋಲ್ ಕಾಲ್ಗೆ ಹೋಗವ್ರೆ ಅನ್ಕೋಣ. ಆಮೇಲೆ ಅಲ್ಲಿ ಆಗಿರೋ ಕೊಲೆಗಳ ಬಗ್ಗೆ ಧ್ವನಿ ಮಾಡ್ದವ್ರಿಗೆ ಏನು ಕೀಳಕ್ಕೆ ಕೆಲಸನೇ ಇಲ್ಲ, ಗೆಣಸ್ ಕೀಳಕ್ ಕೆಲಸನೇ ಇಲ್ಲ ಅನ್ಕೊಂಡ್ರಣ. ನಿಮಗೊಂದು ಪ್ರಶ್ನೆ, ಅಲ್ಲಿ ಆಗಿರುವಂತ ಕೊಲೆಗಳ ಬಗ್ಗೆ ಸ್ವತಃ ಇಷ್ಟು ದೊಡ್ಡ ಆರೋಪ ಇದೆಯಲ್ಲ, ಸ್ವತಃ ಅವರು ಸಿಬಿಐಗೆ ಅಥವಾ SITಗೆ ಸಿದ್ದರಾಮಯ್ಯನವ್ರಿಗೆ ರೆಕಮೆಂಡ್ ಮಾಡ್ಬೋದಾಗಿತ್ತಲ್ಲ. ರೆಕಮೆಂಡ್ ಮಾಡಿ, ಇದು ಯಾಕೆ ನಮ್ಮ ಕ್ಷೇತ್ರದಲ್ಲಿ ಈ ಕೊಲೆಗಳು ಯಾಕಾಗಿದೆ, ಮಾಡಿದವ್ರು ಯಾರು ಅಂತ ಹೇಳಿ ಸರ್ಕಾರಕ್ಕೆ ಒಂದು ಮಾತು ಹೇಳಿದ್ರೆ ಸರ್ಕಾರ SIT ಫಾರಂ ಮಾಡ್ತಾ ಇದ್ರು. ಯಾಕೆ ಇಷ್ಟು ದೊಡ್ಡ ಆರೋಪಗಳು ಬಂದಾಗ ಸರ್ಕಾರಕ್ಕೆ ಹೇಳಿ ಒಂದು SITನ ಫಾರಂ ಮಾಡಿಸಿ, ನಾನು ಪವರ್ ಟಿವಿ ಶೆಟ್ರನ್ನ ಕೇಳ್ತಾ ಇರೋದು, ಯಾಕೆ ಇದೊಂದು ನ್ಯಾಯಯುತವಾದಂತ ಒಂದು ತನಿಖೆನ ಯಾಕೆ ಮಾಡ್ಸಕ್ಕೆ ಅವರೇ ಯಾಕೆ ರೆಕಮೆಂಡ್ ಮಾಡಬಾರ್ದಾಗಿತ್ತು? ಯಾಕೆ ಶೆಟ್ರೆ? ಆಮೇಲೆ ಕೊಲೆ ಆಗಿರೋದು ಸುಳ್ಳು ಆಗಿದ್ರೆ ಭೀಮಾ ಒಂದು ಬ್ಯಾಗ್ ಅಲ್ಲಿ ಸ್ಕೆಲಿಟನ್ ಎತ್ಕೊಂಬಂದು ಡೆಪಾಸಿಟ್ ಮಾಡಿದಾನೆ. ಇಷ್ಟು ದೊಡ್ಡ ಆರೋಪವನ್ನ ದೊಡ್ಡ ವ್ಯಕ್ತಿಗಳ ಮೇಲೆ ಮಾಡಿದ್ರೆ ಭೀಮನ್ನ ಸುಮ್ನೆ ಬಿಡ್ತಾರ? ಸುಳ್ಳು ಸಾಕ್ಷಿ ಹೇಳ್ದ ಅಂತ ಅವನ್ನೇ ಒಳಗಡೆ ಹಾಕಲ್ವಾ? ಅವನು ಇಷ್ಟೆಲ್ಲ ಎಣೆಗಳನ್ನ ಊತಿ ಧೈರ್ಯವಾಗಿ ಬಂದಿದ್ದಾನೆ. ಅವ್ರಿಗೆ ಸಮಾಜ, ಸರ್ಕಾರ ಜೊತೆಲಿ ನಿಂತ್ಕೊಂಡು ಈ ಯಾರು ತಪ್ಪು ಮಾಡಿದಾರೆ, ಯಾರೇ ತಪ್ಪು ಮಾಡಿರ್ಲಿ, ನಾನಂತೂ ಇಲ್ಲಿವರೆಗೂ ಯಾರ ಹೆಸರು ನಾನಂತೂ ಹೇಳಿಲ್ಲ. ಯಾಕೆ ಅಂತಂದ್ರೆ ಈಗ ಆರೋಪ ಬಂದಿರೋ ಸಹಜ, ಬಟ್ ಆ ಆರೋಪವನ್ನ ಕನೆಕ್ಟ್ ಮಾಡಿ, ಎಸ್ಟಾಬ್ಲಿಷ್ ಮಾಡಿ, ತನಿಖೆ ಮಾಡಿ ಆ ಆರೋಪ ನಿಜ ಅಂತ ಹೇಳ್ಬೇಕಾದ್ದು ಪೊಲೀಸ್ ಇಲಾಖೆ ಕೆಲಸ. ಅದಕ್ಕೆ ಬೇಕಾದಂತ ಪ್ರೋತ್ಸಾಹ ಸವಲತ್ತುಗಳನ್ನ ಕೊಡೋದು, SITನ ಸೆಟಪ್ ಮಾಡೋದು ಸರ್ಕಾರದ ಕೆಲಸ ಅಂತ ಹೇಳುತ್ತಾ, ನನಗೆ ನಿಮ್ಮ ಪವರ್ ಟಿವಿಯ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರೋದು ಓಕೆ, ಆದರೆ ಅಲ್ಲಿ ಏನು ಕೊಲೆನೇ ಆಗಿಲ್ಲ, ಎಲ್ಲ ತುಂಬಾ ನಾವ್ ಹೇಳ್ತಾ ಇರೋದಲ್ಲ ಸುಳ್ಳು ಅಂತ ಪ್ರೊಜೆಕ್ಟ್ ಮಾಡಕ್ ಹೋಗಿದೆಯಲ್ಲ, ಅದೆಲ್ಲೋ ಒಂದ್ ಕಡೆ
ಸರಿ ಅಂತ ಕಾಣಿಸಿಲ್ಲ. ದಯಮಾಡಿ ನಿನ್ನೆ ನನ್ನ ವ್ಯೂವರ್ಸ್ ನೋಡ್ತಾ ಇರೋರು ದಯಮಾಡಿ ಕಮೆಂಟ್ ಮಾಡಬೇಕು. ನಿನ್ನೆ ನಮ್ಮ ಪವರ್ ಟಿವಿ ಶೆಟ್ರು ತಮ್ಮದೇ ಆದಂತ ಒಂದು ವಿಚಾರವನ್ನು ಇಟ್ಟಿದ್ದಾರೆ. ಧರ್ಮಸ್ಥಳದ ಐ ಥಿಂಕ್ ಸರಣಿ ಕಿಡ್ನಾಪ್, ಸರಣಿ ಅತ್ಯಾಚಾರ, 116 ವರ್ಷಗಳಿಂದ ಅತ್ಯಾಚಾರ, ಆಮೇಲೆ ಕೊಲೆ ಜೊತೆನಲ್ಲಿ ಕಳ್ಳತನವಾಗಿ ಆ ಒಂದು ಹೆಣ್ಣು ಮಕ್ಕಳ ಶವವನ್ನು ಮುಚ್ಚಾಕೋದು. ಇಷ್ಟು ದಿನಗಳಾದ್ಮೇಲೆ ಒಬ್ಬ ಧೈರ್ಯ ಮಾಡಿ ಭೀಮಾ ಬಂದಿದ್ದಾನೆ. ಈಗ ನಿನ್ನೆ ಶೆಟ್ರು ತಮ್ಮದೇ ಆದಂತ ಒಂದು ವರ್ಷನ್ ಹೇಳಿದ್ರು. ನಿಮ್ಮ ಒಪಿನಿಯನ್ ಪವರ್ ಟಿವಿ ಬಗ್ಗೆ, ಪವರ್ ಟಿವಿ ಲೈವ್ ಬಗ್ಗೆ ನಿನ್ನೆ ನಮ್ಮ ಶೆಟ್ರು ತಮ್ಮದೇ ಆದಂತ ವರ್ಷನ್ ಇಟ್ಟಿದ್ದಾರೆ. ವ್ಯೂವರ್ಸ್ ನಿಮ್ಮ ಒಪಿನಿಯನ್ ಅನ್ನ ಇಲ್ಲಿ ಹಾಕಬೇಕು. ಯಾಕಂದ್ರೆ ವಿ ವಾಂಟೆಡ್ ಟು ನೋ. ನಾವು ನಮ್ಮ ಒಪಿನಿಯನ್ ಹೇಳೋದಲ್ಲ, ಯಾಕಂದ್ರೆ ಒಪಿನಿಯನ್ ಏನೋ ಸಾರ್ವಜನಿಕರಿಗೆ ಬಿಟ್ಬಿಡ್ಬೇಕು, ಸಾರ್ವಜನಿಕರು ಮಾಡ್ಲಿ ಅನ್ನೋದು ನಮ್ಮ ಉದ್ದೇಶ. ನಮಗೆ ಇರುವಂತ ಮಾಹಿತಿ ಪ್ರಕಾರ ರಾಜ್ಯ ಸಿದ್ದರಾಮಯ್ಯ ಸರ್ಕಾರ ಎನಿ ಮೂಮೆಂಟ್ SIT ಅನ್ನ ಫಾರಂ ಮಾಡುತ್ತೆ ಅಂತ ನಮಗೆ ಮಾಹಿತಿ ಇದೆ. ನಿಯತ್ತಿಗೆ, ಸತ್ಯಕ್ಕೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಬೆಲೆ ಇದ್ರೆ ಖಂಡಿತವಾಗಿ ನಮಗೆ ಬಂದಿರೋ ಮಾಹಿತಿ ಸತ್ಯ ಇರುತ್ತೆ. ನಮಗಿರೋ ಮಾಹಿತಿ ಪ್ರಕಾರ ದ ಸಿದ್ದರಾಮಯ್ಯ ಗವರ್ಮೆಂಟ್ ಇಸ್ ಪ್ಲಾನಿಂಗ್ ಟು ಸೆಟ್ ಅಪ್ SIT. ಸಾರ್ವಜನಿಕರ ಜೊತೆ, ಸತ್ತೋರ್ ಜೊತೆ, ಆ ಕೊಲೆಯಾದ ಆ ಹೆಣ್ಣು ಮಕ್ಕಳ ಜೊತೆ ಕಾಂಗ್ರೆಸ್ ಸರ್ಕಾರ ನಿಂತುಕೊಳ್ಳುತ್ತೆ. ಸಿದ್ದರಾಮಯ್ಯ ನಿಂತುಕೊಳ್ತಾರೆ. ಯಾಕೆಂತಂದ್ರೆ ಈ ಬಾರಿ CM ಆಗಿ ಸಿದ್ದರಾಮಯ್ಯನವರು ಮೊದಲು ಪ್ರಜ್ವಲ್ ಕೇಸನ್ನ, ಅದು ಕೂಡ ಅತ್ಯಾಚಾರದ ಕೇಸು, ಅಷ್ಟು ದೊಡ್ಡ ಸೆನ್ಸಿಟಿವ್ ಕೇಸನ್ನ ತುಂಬಾ ಸೂಕ್ಷ್ಮವಾಗಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಹ್ಯಾಂಡ್ಲ್ ಮಾಡಿದ್ದಾರೆ. ಅದೇ ರೀತಿ ನೆಕ್ಸ್ಟ್ ಬಂದಿದ್ದು ದರ್ಶನ್ ಕೇಸು, ಅಲ್ಲಿ ಸೆಕ್ಸುವಲ್ ಹರಾಸ್ಮೆಂಟ್, ಕೊಲೆ, ಅದನ್ನು ಕೂಡ ಸಿದ್ದರಾಮಯ್ಯ ಸರ್ಕಾರ ತುಂಬಾ ಸೂಕ್ಷ್ಮವಾಗಿ ಕರೆಕ್ಟ್ ಆಗಿ ಹ್ಯಾಂಡ್ಲ್ ಮಾಡ್ತು, ಸಾರ್ವಜನಿಕರ ಪರವಾಗಿ ನಿಂತ್ಕೊಂತು. ಈಗ ಮೂರನೇದು ದ ಬಿಗ್ಗೆಸ್ಟ್ ಚಾಲೆಂಜ್, ಧರ್ಮಸ್ಥಳದ ಈ ಕೊಲೆಗಳ ಬಗ್ಗೆ, ಈ ಅತ್ಯಾಚಾರಗಳ ಬಗ್ಗೆ ತುಂಬಾ ಸೆನ್ಸಿಟಿವ್ ಮ್ಯಾಟ್ರು. ಓಕೆ, ನಾವು ಯಾರನ್ನು ಕೈ ಮಾಡಿ ತೋರಿಸಿಲ್ಲ, ಇದುವರೆಗೂ ನಾನು ಯಾರ ಮೇಲೇನೂ ಆರೋಪ ಮಾಡಿಲ್ಲ. ಭೀಮಾ ಏನ್ ಹೇಳಿದಾನೆ ಅದಕ್ಕೆ ಸಮಂಜಸವಾಗಿ ತನಿಖೆ ಆಗಬೇಕು. ಸರ್ಕಾರ ಈ ಒಂದು ಆರೋಪವನ್ನ ರುಜುವಾತು ಮಾಡೋದ್ರಲ್ಲಿ ತನಿಖೆ ರೂಪದಲ್ಲಿ ಸ್ಪಷ್ಟೀಕರಣ ಕೊಡಬೇಕು ಅಂತ ಪ್ರೆಷರ್ ಮಾಡ್ತಾ ಇದ್ದೀರಾ ಹೊರತು ನಾವು ಯಾರ ಹೆಸರನ್ನು ಹೇಳಿಲ್ಲ. ಆಮೇಲೆ ತನಿಖಾಧಿಕಾರಿಗಳು ಎಸ್ಟಾಬ್ಲಿಷ್ ಮಾಡ್ತಾರೆ, ಅದು X ಆಗಿರ್ಬೋದು, Y ಆಗಿರ್ಬೋದು. ನಮಗಿರೋ ಮಾಹಿತಿ ಪ್ರಕಾರ ಇವರೆಲ್ಲರೂ ಒಟ್ಟಿಗೆ ಫಿಕ್ಸ್ ಆಗ್ತಾರೆ ಅಂತ ನಮಗೆ ಮಾಹಿತಿ ಇದೆ. ಏನೋ ವಾಟ್ ಎವರ್ ಇಟ್ ಇಸ್ ದೇರ್, ಈ ಎಕ್ಸುಮಿನೇಷನ್ ಕಾರ್ಯಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಎನಿ ಮೂಮೆಂಟ್ SIT ಸೆಟಪ್ ಆಗಬಹುದು. ಸಿದ್ದರಾಮಯ್ಯನವ್ರ ಮೇಲೆ ಜನ ನಂಬಿಕೆ ಇಟ್ಟಿದ್ದಾರೆ. ಸಿದ್ದರಾಮಯ್ಯನವರು SIT ಸೆಟಪ್ ಮಾಡ್ತಾರೆ ಅನ್ನೋ ಒಂದು ವಿಚಾರ ನಮ್ಮ ಕಿವಿಗೆ ಬಿತ್ತು. SIT ಸೆಟಪ್ ಆಗಬೇಕು, ಆಗುತ್ತೆ ಖಂಡಿತ. ನಿಯತ್ತಿದ್ರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಜನರ ಪರವಾಗಿ ಕೆಲಸ ಮಾಡಬೇಕು ಅನ್ನೋ ಮನೋಭಾವನೆ ಇದ್ರೆ ಖಂಡಿತವಾಗಿ SIT ಸೆಟಪ್ ಮಾಡ್ತಾರೆ. ಆಲ್ರೆಡಿ ಕರ್ನಾಟಕ ಸ್ಟೇಟ್ ವುಮೆನ್ಸ್ ಕಮಿಷನ್ SIT ನ ಸೆಟಪ್ ಮಾಡಿ ಅಂತ ಅಫಿಷಿಯಲ್ ಆಗಿ SP ಗೆ, ಮಂಗಳೂರು SP ಗೆ CM ಸಿದ್ದರಾಮಯ್ಯನವ್ರಿಗೆ ತಮ್ಮ ಪತ್ರದ ಮೂಲಕ ವಿನಂತಿಯನ್ನ ಮಾಡಿಕೊಂಡಿದ್ದಾರೆ. ಈ ಕೇಸಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಧ್ವನಿ, ದೊಡ್ಡ ಮಟ್ಟದ ಒಂದಷ್ಟು ಒಳ್ಳೆ ಕೆಲಸ ಆಗ್ತಾ ಇರೋದಂತೂ ನಿಜ. ಅಟ್ ದ ಸೇಮ್ ಟೈಮ್ ಈ ಕೇಸನ್ನ ದಿಕ್ಕು ತಪ್ಪಿಸಕ್ಕೆ ಎದುರಾಳಿಗಳು, ಕೊಲೆ ಮಾಡಿದವರು, ಅತ್ಯಾಚಾರಿಗಳು ಇನ್ಫ್ಲೂಯೆನ್ಸ್ ಮಾಡ್ತಾ ಇರೋದು ಅಷ್ಟೇ ನಿಜ ಅಂತ ಹೇಳುತ್ತಾ, ಏನೇ ಇರಲಿ ಜನರೇ, ಇಟ್ಸ್ ಅ ಗ್ರೇಟ್ ಟೈಮ್ ದಟ್ ಏನೋ. ಎಷ್ಟೋ ಜನ ಕೇಳಿದ್ರು ನನಗೆ, ಸರ್ ಯಾಕೆ ನೀವು ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟಿದ್ದೀರಾ, 14 ವರ್ಷ ಆದ್ಮೇಲೆ ಈಗ ಯಾಕೆ ಬಂದಿದ್ದೀರಾ ಅಂತ. ಖಂಡಿತವಾಗಿ ಭೀಮಾ ಅನ್ನೋ ವ್ಯಕ್ತಿ ಇಷ್ಟು ಹೆಣಗಳನ್ನ ಊತಿದ್ದೀನಿ ಅಂತ ತಾನೇ ಸ್ವಯಂ ಬಂದು, ನಾನು ಎಷ್ಟೋ ಜನ ಹೆಣ್ಮಕ್ಳ ಏನೋ ಸತ್ತೋಗಿರೋ ರೇಪ್ ಆದ ಹೆಣ್ಮಕ್ಳನ್ನ ನಾನು ಮಣ್ಣು ಮಾಡಿದ್ದೀನಿ, ನಾನಿದು ಪಾಪ, ನಂದು ಪಾಪ ಇದೆ, ನಾನು ತೋರಿಸ್ತೀನಿ ಅಂದಾಗ ನನಗೆ, ಆಮೇಲೆ ಅವನು ಪ್ರೈಮಾ ಫೇಶಿಯ ಒಂದು ಬಾಡಿಯನ್ನ ಎತ್ಕೊಂಡ್ಬಂದಾಗ ಯಾಕೋ ಒಂದ್ಸತಿ ನಮಗೂ ಯಾಕೋ ತುಂಬಾ ಮನ್ಸಿಗೆ ಬೇಜಾರಾಯ್ತು. ಒಬ್ಬ ವ್ಯಕ್ತಿ ಇಷ್ಟು ದೊಡ್ಡ ರಿಸ್ಕ್ ತಗೊಂಡು ಬಂದಿದ್ದಾನೆ, ಅವ್ನು ತಪ್ಪು ಮಾಡೋನಿಲ್ಲ, ಯಾರೋ ತಪ್ಪು ಮಾಡಿದಕ್ಕೆ ಊತ ಹಾಕಿದ್ದಾನೆ. ಹಂಗಾಗಿ ಈ ಒಂದು ಕೇಸ್ಗೆ, ಈ ಸರಣಿ ಅತ್ಯಾಚಾರಕ್ಕೆ, ಸರಣಿ ಕೊಲೆಗಳಿಗೆ, ಈ ಸರಣಿ ಕಿಡ್ನಾಪ್ಗಳಿಗೆ, ಸರಣಿ ಆಮೇಲೆ ನಿನ್ನೆ ನೋಡಿದ್ರಲ್ಲ ಗೋವಾಯಿಂದ ನಿನ್ನೆ ಆ ವ್ಯಕ್ತಿ 2010ರಲ್ಲಿ ತಪ್ಪೆ ಅನ್ನೋ ಮಾಯ ಆಗಿದ್ದಾನೆ. ಈಗ ನಮಗೂ ಅಷ್ಟೇನೆ ಒಂದು 150-200 ಕಾಲ್ ಬಂದಿದೆ. ಒಂದಷ್ಟು ಜನ
ಮಿಸ್ಸಿಂಗ್ ಆಗಿರುವಂತ ಮಾಹಿತಿ ಕೂಡ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ವಿ ವಿಲ್ ಡೆಫಿನೆಟ್ಲಿ ಸಿದ್ದರಾಮಯ್ಯ ಸರ್ಕಾರ SIT ನ ಸೆಟಪ್ ಮಾಡಿದ್ರೆ ಖಂಡಿತವಾಗಿ ನಮ್ಮ ಹತ್ರ ಮಿಸ್ ಆಗಿರುವಂತ ಎಷ್ಟೋ ಜನರು ತಮ್ಮ ಮಾಹಿತಿಗಳನ್ನ ಹೇಳ್ಕೊಂಡಿದ್ದಾರೆ. ಆ ಎಲ್ಲಾ ಮಾಹಿತಿಗಳನ್ನ SIT ಗೆ ಹ್ಯಾಂಡ್ ಓವರ್ ಮಾಡ್ತೀವಿ, ಇನ್ಕ್ಲೂಡಿಂಗ್ ಆ ಗೋವಾ ವ್ಯಕ್ತಿ 2010 ಅವ್ರ ಸಂಪೂರ್ಣ ಡೀಟೇಲ್ಸ್ ಕಳಿಸಿ ಅವರು ಕೂಡ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟು FIR ಅನ್ನ ಮಾಡಿಸಿದ್ದಾರೆ. ಆ ರೀತಿ ನಮ್ಮ ಬಳಿ 150ಕ್ಕೂ ಹೆಚ್ಚು ಕಾಲ್ಸ್ ಬಂದಿದೆ. ವಿ ಹ್ಯಾವ್ ಕ್ರಿಯೇಟೆಡ್ ಒಂದು ದೊಡ್ಡ ಡೇಟಾ ಬೇಸ್. ಈ ಡೇಟಾ ಬೇಸ್ ಅನ್ನ SIT ಗೆ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ಕೈಲಾಗಿದ್ದಂತ ಹೋರಾಟದಲ್ಲಿ ಒಳ್ಳೆ ಕೆಲಸ ಮಾಡಕ್ಕೆ ಪ್ರಾಮಾಣಿಕ ಪ್ರಯತ್ನ ಬೀಳ್ತಾ ಇದೀವಿ. ವಿರೋಧಿಗಳು 1000 ಹೇಳ್ಕೊಂಡ್ಲಿ, 1000 ಜನ ಇದ್ರ ಬಗ್ಗೆ ತಮಾಷೆ ಮಾಡ್ಕೊಂಡ್ಲಿ, ನನಗೆ ಸರ್ಕಾರದ ಮೇಲೆ, ನ್ಯಾಯಾಲಯದ ಮೇಲೆ, ಪೊಲೀಸವ್ರ ಮೇಲೆ ಒಂದು ದೊಡ್ಡ ನಂಬಿಕೆ ಇದೆ. CM ಸಿದ್ದರಾಮಯ್ಯನವರು SIT ಸೆಟಪ್ ಮಾಡ್ತಾರೆ. ಈ ಒಂದು ಎಂಟೈರ್ ಈ ಕೊಲೆಗಳಿಗೆ, ಅತ್ಯಾಚಾರಗಳಿಗೆ SIT ಸೆಟಪ್ ಮಾಡಿ ನ್ಯಾಯ ಕೊಡ್ತಾರೆ ಅಂತ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡಿ.